ನಮಸ್ತೆ, ಸರ್ವೇ ಜನ ಸುಖಿನೋ ಭವಂತು. ನಾನು ಈ ದಿನ ನೆಕ್ ಎಕ್ಸಸೈಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೆಕ್ ಎಕ್ಸಸೈಸ್ನ ಲೂಸಿಂಗ್ ಎಕ್ಸಸೈಸ್ ಅಂತ ಕೂಡ ಕರಿತೀವಿ. ಇದರಲ್ಲಿ ನಾವು 3 ಟೈಪ್ಸ್ ನೋಡ್ತೀವಿ: ನೆಕ್ ರೊಟೇಷನ್, ನೆಕ್ ಸೈಡ್ ಬೈ ಸೈಡ್ ಆ್ಯಂಡ್ ನೆಕ್ ಅಪ್ ಆ್ಯಂಡ್ ಡೌನ್ ಅಂತ ಅಂದ್ಬಿಟ್ಟು. ಅದು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನೆಕ್ ರೊಟೇಷನಲ್ಲಿ ನಾವು ಉಸಿರನ್ನ ಬ್ರೀತಿಂಗ್ನ ಒಳಗಡೆ ತಗೋಬೇಕು. ಈ ಥರ ಒಳಗಡೆ ಹೋಲ್ಡ್ ಮಾಡಿ ಇಟ್ಕೊಂಡು ನಿಧಾನವಾಗಿ ಡೌನ್ಗೆ ಕ್ಲಾಕ್ ವೈಸ್ ಡೌನ್ಗೆ ಬರಬೇಕು. ಆಗ ನಾವು ಬ್ರೀತಿಂಗ್ನ ರಿಲೀಸ್ ಮಾಡಬೇಕು. ಮತ್ತು ಬ್ರೀತಿಂಗ್ನ ಒಳಗಡೆ ಎಳ್ಕೊಂಡು ಮೇಲೆ ಬರಬೇಕು. ಬ್ರೀತಿಂಗ್ನ ಬಿಡ್ತಾ ಕೆಳಗಡೆ ಬರಬೇಕು. ಬ್ರೀತಿಂಗ್ನ ಎಳ್ಕೊಂಡು ಒಳಗಡೆ ಬರಬೇಕು. ಇದನ್ನು ತುಂಬ ಸ್ಲೋ ಆಗಿ ಮಾಡಬೇಕು. ರೊಟೇಷನ್, ನೆಕ್ ರೊಟೇಷನ್. ಎರಡನೇದು ಸೈಡ್ ಬೈ ಸೈಡ್, ಲೆಫ್ಟ್ ರೈಟ್ ಲೆಫ್ಟ್ ರೈಟ್ 360 ಡಿಗ್ರಿನಲ್ಲಿ ನೆಕ್ಕನ್ನು ಸೈಡ್ ಬೈ ಸೈಡ್ ಟರ್ನ್ ಮಾಡಬೇಕು. ಮೂರನೇದು ಬಂದು ಅಪ್ ಆ್ಯಂಡ್ ಡೌನ್. ಅಪ್ ಡೌನ್. ಇದು ಚಿನ್ನು ಇಲ್ಲಿ ಎದೆ ಭಾಗನ ಟಚ್ ಮಾಡಬೇಕು. ಅಪ್ ಡೌನ್. ಎಕ್ಸಸೈಸ್ಗಳು ತುಂಬ ಸಿಂಪಲ್ ಆಗಿ ಕಂಡ್ರು ಕೂಡ ಫಾಸ್ಟಾಗಿ ಮಾಡೋಕ್ಕಿಂತ ಸ್ಲೋ ಆಗಿ ಮಾಡೋದ್ರಿಂದ ನಿಮಗೆ ನೆಕ್ ಸ್ಟಿಫ್ನೆಸ್ನಲ್ಲಿ ನಾವು ಒಂದು ಮಸಲ್ ಮೂಮೆಂಟಲ್ಲಿ ಸ್ಟ್ರೆಸ್ ಆಗಿರೋದನ್ನ ಕಡಿಮೆ ಮಾಡ್ತೀವಿ. ಅದರ ಇಂಪಾರ್ಟೆನ್ಸ್ ಬಗ್ಗೆ ಮಾತಾಡೋದಾದರೆ, ಅರ್ಲಿ ಮಾರ್ನಿಂಗ್ ಇಸ್ ಗುಡ್ ಟೈಮ್ ಟು ಡೂ ನೆಕ್ ಎಕ್ಸಸೈಸ್. ಬಿಕಾಸ್ 8 hours ನಾವು ಮಲಗಿರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಇರುತ್ತೆ ಮತ್ತು ನಾವು ಅನಿಸಿರುತ್ತೆ. ಆ ಟೈಮಲ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ನೆಕ್ಕಲ್ಲಿ ಒಂದು ಸ್ಟಿಫ್ನೆಸ್ ಕಾಣುತ್ತೆ ಕೆಲವೊಬ್ಬರಿಗೆ. ಅಂಥ ಟೈಮಲ್ಲಿ ಈ ನೆಕ್ ಎಕ್ಸಸೈಸ್ನ ಸ್ಲೋ ಮೋಷನಲ್ಲಿ ಮಾಡೋದ್ರಿಂದ ನೆಕ್ ಬಾಡಿ ಮತ್ತು ಹೆಡ್ಗೆ ಕನೆಕ್ಷನ್ ಇರುತ್ತೆ. ಅಲ್ಲಿ ಸುಮಾರು ಆರ್ಗನ್ಸು ಮತ್ತು ಬೇರೆ ಬೇರೆ ಒಂದು ಬ್ಲಡ್ ವೆಸಲ್ಸು ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಸೊ ಅವಕ್ಕೆಲ್ಲ ನಾವು ಎಕ್ಸಸೈಸ್ ಮಾಡೋದ್ರಿಂದ ನಮಗೆ ಅದರಲ್ಲಿ ಒಂದು ರಿಲ್ಯಾಕ್ಸೇಷನ್ನ, ನೆಕ್ ಸ್ಟಿಫ್ನೆಸ್ನ, ಮಸಲ್ ಮೂಮೆಂಟ್ನ ಈಸಿ ಮಾಡೋದಕ್ಕೆ ಇದು ಅನುಕೂಲ ಆಗುತ್ತೆ. ನೆಕ್ ಎಕ್ಸಸೈಸ್ ಮಾಡೋದ್ರಿಂದ ಕೇವಲ ನೆಕ್ ಸ್ಟಿಫ್ನೆಸ್ ಮಾತ್ರ ಒಂದೇನೆ ನಾವು ಕಡಿಮೆ ಮಾಡೋದ್ರ ಜೊತೆಗೆ ಈ ಬೇರೆ ಆರ್ಗನ್ಗಳು ಕೂಡ ಬ್ಲಡ್ ಸರ್ಕ್ಯುಲೇಷನ್ ಆಗೋದ್ರಿಂದ ಬೇರೆ ಆರ್ಗನ್ಗಳು ಕೂಡ ನಾವು ಹೆಲ್ದಿಯಾಗಿ ಇಟ್ಕೋಬೋದು. ಬಿಕಾಸ್ ಅಲ್ಲಿ ನೆಕ್ ರೀಸನಲ್ಲಿ ಕೇವಲ ಬ್ಲಡ್ ವೆಸಲ್ಸ್ ಮಾತ್ರ ಕನೆಕ್ಟ್ ಆಗಿರೋದಿಲ್ಲ. ಅಲ್ಲಿ ಬೇರೆ ಬೇರೆ ಆರ್ಗನ್ಸ್ ಅಂದರೆ ಸ್ಪೈನಲ್ ಕಾಲಮ್ ಇರ್ಬೋದು, ಸೌಂಡ್ ಬಾಕ್ಸ್ ಇರ್ಬೋದು, ಇಸೋಫಗಸ್ ಗ್ಲ್ಯಾಂಡ್ ಕೂಡ ಕನೆಕ್ಟ್ ಆಗಿರುವುದರಿಂದ ಆ ನೆಕ್ ರೀಸನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಆರ್ಗನ್ಸಲ್ಲೂ ತುಂಬ ಎಫಿಷಿಯೆಂಟಾಗಿ ವರ್ಕ್ ಮಾಡಿ ಅದು ಚೆನ್ನಾಗಿ ಕಾರ್ಯನಿರ್ವಹಿಸೋದು ಕೂಡ ಹೆಲ್ಪ್ ಆಗುತ್ತೆ. ನರ್ವಸ್ ಸಿಸ್ಟಮ್ನ ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಅದು ಜಾಗೃತಗೊಂಡು ಆ ಸೆಲ್ಸ್ಗಳು ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಆ ಕನೆಕ್ಷನ್ನಿಂದ ಒಂದು ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಡೋಪಮಿನ್ ಮತ್ತು ಸೆರೋಟಿನ್. ಇದು ನಮ್ಮ ಸುಮಾರು ಮೆನಿ ಪ್ರಾಬ್ಲಮ್ಸ್ನ ಕ್ಯೂರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಕ್ಸಾಂಪಲ್ ಮೈಕೈ ನೋವಿರ್ಬೋದು, ತಲೆನೋವಿರ್ಬೋದು, ಇವೆಲ್ಲನ ನಾವು ರಿಲೀಫ್ ಪಡಿತೀವಿ. ಸೊ I suggest you this neck exercise to daily basis. Then only you overcome your neck issues. Okay, thank you.